ಯಾವುದೇ ಒಬ್ಬ ಮಹಾತ್ಮರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದರೆ ಅದು ಯಾವ ರೂಪ ತಳಿತೈತಿ, ಅದಕ್ಕೋಸ್ಕರ ಮಾತನಾಡುವಾಗ ಬಹಳಷ್ಟು ವಿಚಾರದಿಂದ ಶಬ್ದಗಳನ್ನು ಜೋಡಣೆಯೊಂದಿಗೆ ಅಧ್ಯಯನ ಮಾಡಿ ಮಾತನಾಡಬೇಕು. ಅದೇ ಮಾತನಾಡಿನ ಭರದಲ್ಲಿ ಏನೇನೋ ಮಾತಾಡಿ ಅವಾಂತರಗಳನ್ನು ಮಾಡಿಕೊಂಡಿದ್ದು ಅನೇಕ ಉದಾಹರಣೆಗಳನ್ನ ನೋಡಿದಿರಲ್ರಿ. ಈಗ ರಾಮಗಿರಿ ಬಾಬಾ ಅಂಥೇಳಿ ಒಬ್ಬ ಢೋಂಗಿ ಸ್ವಾಮಿ ಪ್ರವಾದಿ ಮೊಹಮ್ಮದ್ ಪೈಗಂಬರರ ಬಗ್ಗೆ ಮಾತಾಡಿದ್ದು ಇವತ್ತು ರಾಜ್ಯಾದ್ಯಂತ ಎಲ್ಲರೂ ಆಕ್ರೋಶ ವ್ಯಕ್ತಪಡಿಸಕತ್ತಾರ. ಅದರ ಸಲುವಾಗಿ ಬೆಳಗಾವಿಯ ನಗರ ಶಾಸಕ ರಾಜು ಶೇಟ್ ಬಹಳ ಸೌಮ್ಯ ಸ್ವಭಾವದ ವ್ಯಕ್ತಿ. ರಾಜು ಶೇಟ್ ಯಾವಾಗಲೂ ಒಂದು ಸಾರಿ ಭೇಟಿಯಾಗ್ರಿ, ಭಾಳ ಒಳ್ಳೆಯ ಶಾಸಕ, ಜನಪ್ರಿಯತೆ ಗಳಿಸಿಕೊಂಡಂಥ ಶಾಸಕ. ಯಾರೂ ಹೋದರೂ ನಯವಿನಯದಿಂದ ಮಾತನಾಡ್ತಾನೆ. ಯಾವುದೇ ಹಣಕಾಸಿನ ವ್ಯವಹಾರ ಮಾಡಲಾರ್ದಂಥ ತಕ್ಷಣ ನಿಮ್ಮ ಕೆಲಸ ಮಾಡೋ ಸಲುವಾಗಿ ಒಂದು ಫೋನ್ ಮಾಡ್ತಾನೆ. ಅವನೇ ಬೆಳಗಾವಿಯ ನಗರ ಶಾಸಕ. ಅನೇಕ ಬಾರಿ ಹೇಳಿದಿರಿ ರಾಜು ಶೇಡದ ಸುದ್ದಿ ಮಾಡೋ ಕಾಕ ಅಂಥೇಳಿ. ಸಂದರ್ಭ ಬಂದಾಗ ಮಾಡ್ತೀನಿ ಅಂತ ಹೇಳಿದ್ನಿ. ನಾನು ಹಲವಾರು ಬಾರಿ ಭೇಟಿಯಾದಾಗ ಭಾಳ ಸೌಮ್ಯ ಸ್ವಭಾವದ ಈ ಶಾಸಕ ಯಾವ ರೀತಿ ಪ್ರವಾದಿಗಳ ಬಗ್ಗೆ ಮಾತನಾಡಿದ್ದು, ಆ ರಾಮಗಿರಿ ಬಾಬಾನ ಬಗ್ಗೆ ಎಷ್ಟೊಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇವತ್ತು ದೇಶಾದ್ಯಂತ ಟ್ರೋಲ್ ಆಗಾಕತ್ತೈತಿ. ಯಾವಾಗ ಎಲ್ಲವನ್ನೂ ನಾವು ಸಹಿಸ್ಕೋತೀವಿ, ನಮ್ಮ ಪ್ರವಾದಿಗಳ ಬಗ್ಗೆ ಯಾರಾದರೂ ಏನಾದರೂ ನಾಲಿಗೆ ಹರಿಬಿಟ್ರೆ ನಾವು ಸುಮ್ಮನೆ ಕೂಡೋದಿಲ್ಲ ಅಂತಾರ ನಗರ ಶಾಸಕ ರಾಜು ಶೇಟ್. ಈ ರಾಜು ಶೇಟ್ ಈಗ ಬೆಳಗಾವಿ ನಗರ ಅಭಿವೃದ್ಧಿಗಾಗಿ ಎಷ್ಟೊಂದು ಒಳ್ಳೊಳ್ಳೆಯ ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದ್ದಾರೆ. ಒಳ್ಳೊಳ್ಳೆಯ ಸ್ಕೂಲ್ಗಳನ್ನು ನಿರ್ಮಾಣ ಮಾಡಿ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳಿಗೆ ಪ್ರವೇಶಗಳನ್ನು ಕೊಡುವ ಸಲುವಾಗಿ ಒಳ್ಳೆಯ ಕಾರ್ಯ ಮಾಡುತ್ತಿರುವ ಶಾಸಕನಿಗೆ ಯಾವಾಗಲೂ ಲೈಕ್ ಮಾಡಬೇಕಲ್ರಿ. ಯಾವ ಮಾಧ್ಯಮ ಇವತ್ತು ರಾಜಕಾರಣಿಗಳ ಅವರ ಒಳ್ಳೆಯ ಕಾರ್ಯಗಳನ್ನು ಮಾಡಬೇಕು, ಇಲ್ಲದಿದ್ದರೆ ಯಾವುದೇ ಒಂದು ಸರ್ಕಾರಿ ಕಚೇರಿಗೆ ದಿಢೀರ್ ಭೇಟಿ ಕೊಟ್ಟು ಅಲ್ಲಿ ಆ ಅಧಿಕಾರಿ ಇಲ್ಲಂದ ತಕ್ಷಣ ಅದನ್ನು ಶೋ ಮಾಡಿ ಆಮೇಲೆ ಅವನನ್ನು ಕರೆದ ಬ್ಲ್ಯಾಕ್ ಮೇಲ್ ಮಾಡಿ ಹಣ ವಸೂಲು ಮಾಡಿದ್ದು ನೋಡಿದಿರಲ್ರಿ. ಅಂಥ ಕೃತ್ಯಗಳು ನಡೆಯಾಕತ್ತಾವ. ಯಾವಾಗ ಆಕಸ್ಮಿಕವಾಗಿ ನಾವು ಕಚೇರಿಗೆ ಭೇಟಿ ಕೊಟ್ಟಾಗ ಆ ಕಚೇರಿಯ ಅಧಿಕಾರಿ ತನ್ನ ಕೆಲಸದ ನಿಮಿತ್ತ ಎಲ್ಲರೂ ಹೋಗಿರ್ತಾನೆ, ಅದನ್ನು ಎಕ್ಸಿಕ್ಯೂಟಿವ್ ಪೋಸ್ಟು ಅವನು ದೈನಂದಿನವಾಗಿ ಕಚೇರಿಯಲ್ಲಿ ಇರಬೇಕನ್ನೋದು ಕಾನೂನು ಇರುವುದಿಲ್ಲ. ಎಕ್ಸಿಕ್ಯೂಟಿವ್ ಪೋಸ್ಟ್ಗೆ ಅವನು ದಿಢೀರ್ ಭೇಟಿ ಕೊಡ್ಬೋದು, ಎಲ್ಲಿಯಾದರೂ ಹೋಗಿರ್ಬೋದು. ಆ ಇಲ್ಲದ ಸಮಯದಲ್ಲಿ ನೀವು ವಿದೌಟ್ ಅಪಾಯಿಂಟ್ಮೆಂಟಲ್ಲಿ ಹೋದ್ರೆ ಅದನ್ನು ನೀವು ವಿಡಿಯೋ ಮಾಡಿ ಹಾಕಿ ಅವನನ್ನು ಯಮಾರಿಸಿದರೆ ಏನು ಪರಿಸ್ಥಿತಿ ಆಗ್ತೈತ್ರಿ. ಇಂಥ ಕೃತ್ಯಗಳನ್ನು ಮಾಡಿ ವಾಮ ಮಾರ್ಗದಿಂದ ಮತ್ತೆ ಅವನನ್ನು ಯಾರಾದ್ರ ಹತ್ರ ಕರೆಸಿ ಅವನಿಗೆ ದುಡ್ಡಿನ ಬೇಡಿಕೆ ಇಟ್ಟು ಕಾಂಪ್ರಮೈಸ್ ಮಾಡಿದ್ದು ಮತ್ತೊಂದು ಎಪಿಸೋಡ್ ಬರುವುದಿಲ್ರಿ. ಅದು ಕಡಕ ಕಾಕನ ಕಡೆ ನಡೆಯಂಗಿಲ್ಲ, ಸತ್ಯದ ಕಡೆ ನಮ್ಮದು ನಿತ್ಯದ ನಡೆ ಅಂತ ಹೇಳಿದ್ದೀವಿ. ಅಂಥ ಕೃತ್ಯಗಳನ್ನು ಖಂಡಿಸ್ತೀವಿ. ಈ ನಕಲಿ ಜನರ ಹಾವಳಿ ಬಗ್ಗೆನೂ ಸಹಿತ ಅನೇಕರು ನಮಗೆ ಹೇಳಿದರು. ಯಾವ್ಯಾವ ಅರ್ಜಿಗಳನ್ನು ಹಾಕಿ ಸಹಿತ ಜನರು ಯಮಾರ್ಸಾಕತ್ತಾರ. ಅಲ್ಲಿ ಹೋಗಿ ನಾವು ಆಫೀಸ್ ಕಟ್ಟಡ ಕಟ್ಟಾಕತ್ತೀವಿ, ಅದಕ್ಕೆ ದುಡ್ಡು ಕೊಡ್ರಿ, ಶಿಕ್ಷಣಕ್ಕೆ ಕೊಡ್ರಿ, ಮಗಳ ಮದುವೆಗೆ ಕೊಡ್ರಿ, ಮಕ್ಕಳ ಮದುವೆಗೆ ಕೊಡ್ರಿ ಅಂತೇಳಿ ಭಿಕ್ಷೆ ಬೇಡುವ ನಾಟಕೀಯ ಕಂಪನಿ ಭಾಳ ಆಗ್ಯಾವ್ರಿ. ಅದರ ಸರ್ಕಾರಿ ಕಚೇರಿಗಳಲ್ಲಿ ಹೋಗಿ ಅವರನ್ನು RTIದಲ್ಲಿ ಹೆದರಿಸಿ ಬೆದರಿಸಿ ಬ್ಲ್ಯಾಕ್ ಮೇಲ್ ಮಾಡುತ್ತಿರುವುದು ಸಹಿತ ಗುಪ್ತದಳ ಇಲಾಖೆ ಸಮೀಕ್ಷೆ ಮಾಡೈತಿ. ಅವರು ಯಾರದಾರ ಇನ್ನು ಕೆಲವು ದಿನಗಳಲ್ಲಿ ಬಲೆಗೆ ಬೀಳ್ತಾರ, ಅದಕ್ಕೆ ಬೆನ್ನು ಹತ್ತೈತಿ ಗುಪ್ತದಳ. ಇನ್ನು ಎಚ್ಚರಿಕೆ ವಹಿಸ್ಬೇಕಲ್ರಿ. ಹೋಗೋದು ಅಲ್ಲಿ ಕಚೇರಿಗಳಿಗೆ, ಅಲ್ಲಿ ಹೋಗಿ ಆ ಕಚೇರಿಗಳಲ್ಲಿ ಮಾಡುತ್ತಿರುವ ಅವಾಂತರಕ್ಕಿಂತಲೂ ರಾಜಕಾರಣಿಗಳು ಮಾಡುತ್ತಿರುವ ಅವಾಂತರನ್ನು ಬಯಲಿಗೆಳಿರಿ ನೋಡೋಣ. ಅದರ ಸಲುವಾಗಿ ಸುದ್ದಿ ಹೇಳೋಕ್ಕಿಂತ ಮುಂಚಿತ ಯೂಟ್ಯೂಬ್ದಾಗ ಬಟನ್ ಹೊಡಿರಿ, ನಂಬರ್ 1 ನ್ಯೂಸ್ ಕನ್ನಡ. ಆ ರಾಜು ಶೇಟ್ ಏನು ಮಾತಾಡಿದ್ದ ದೃಶ್ಯ ತೋರ್ಸಾಕತ್ತೀನಿ. ಅದರ ಸಲುವಾಗಿ ಇವತ್ತು ಯಾವ ರೀತಿ ಪ್ರವಾದಿಗಳ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ದನ್ನು ಎಲ್ಲರೂ ಖಂಡಿಸಾಕತ್ತಾರ. ಪ್ರವಾದಿಗಳು ಕೇವಲ ಮುಸಲ್ಮಾನರ ಪ್ರವಾದಿಗಳಲ್ಲ, ಸರ್ವ ಜಾತಿ ಧರ್ಮದವರ ಬಗ್ಗೆ ಒಳ್ಳೆಯ ಸಂದೇಶ ನೀಡಿದಂಥ, ಶಾಂತಿಯ ಸಂಕೇತ ನೀಡಿದಂಥ ಪ್ರವಾದಿಗಳ ಬಗ್ಗೆ ನಾವು ಅವರ ವಾಕ್ಯ ನುಡಿಗಳನ್ನು ಗೌರವಿಸಬೇಕಲ್ರಿ. ಹಾಗಾದ್ರೆ ಮತ್ತೊಂದು ಕಡಕ ಜವಾರಿ ಸುದ್ದಿಯೋಂಗ ಬರಲಿ. ನಿಮ್ಮ ಅನಿಸಿಕೆಗಳನ್ನ ನನಗೆ ನೇರವಾಗಿ ಹಾಕ್ರಿ. ಮತ್ತೊಂದು ಸುದ್ದಿಯೋಂಗ ಬರ್ತೀನಿ. ನಮಸ್ಕಾರ. हमने एक वीडियो देखा है कि एक ढोंगी महाराज, जिसका नाम गिरिराज है, उन्होंने हुजूर के शान में गुस्ताखी की है। मुसलमान हर चीज बर्दाश्त कर सकता है, लेकिन हुजूर के शान में गुस्ताखी ये हरगिज हम
इसे नहीं सहेंगे। और ऐसे जो भी कहते हैं, सरकार से हमारी विनती है कि इनके ऊपर सख्त से सख्त कार्रवाई की जाए। हम यहां पे भी इतवार के रोज रात में उलमाए इकराम की सरपरस्ती में एक मीटिंग बुलवाई। अंजुमन इस्लाम के भी हमारे लोग इस मीटिंग में शरीक थे, यंग कमेटी की भी थे, और सबने मिलके इसके बारे में बात की। और यही चीज सभी ने जाहिर की कि ये चीजें हम नहीं बर्दाश्त कर सकते। कोई भी धर्म का कोई भी हो, किसी भी धर्म के बारे में बात ना करें। ये जब इलेक्शन आते हैं तो एक प्रोपेगेंडा बनाने की कोशिश करते हैं, लोगों को बांटने की कोशिश करते हैं। तो हमें सरकार से और राष्ट्रपति जी से यही विनती करते हैं कि ऐसे लोगों के ऊपर सख्त कार्रवाई किए करें जो लोगों के बीच में बंटवारा करने की कोशिश कर रहे हैं, लोगों के बीच में दूरियां पैदा करने की कोशिश कर रहे हैं। और हर मजहब के लोगों को हमारी यही विनती है, यही दरख्वास्त है कि ऐसे जो भी बात करते हैं इन्हें निंदा करें, इन्हें दूर रखें। सर, आए दिन इस तरह की बातें हो रही हैं कि मुसलमानों को निशाना बना जाता है, दीन इस्लाम अल्लाह रसूल पर हमले किए जाते हैं। तो सरकार की जानिब से सर क्या भी उसके बारे में? हमने सुना है कि उनके ऊपर एफआईआर भी हो चुका है और यहां से भी हम एफआईआर फाइल करेंगे। और काफी शहरों में ये चल रहा है। ये एक कौमी और पार्टी का एक स्टंट होता है लोगों को बंटवारा करने में। ये को हर पार्टी को ये मालूम होना चाहिए कि हिंदुस्तान का मुसलमान हो या हिंदू हो या क्रिश्चियन हो या सिख हो, 99% 99% लोग अमन और शांति पसंद करते हैं। ऐसी बातों को पसंद नहीं करते, ऐसी बातों को निंदा करते हैं। और हम हमारे हिंदू भाइयों से भी कहते हैं कि खुल के आके ऐसी बातों को निंदा करें, अपोज करें। सर क्या आप भी एफआईआर फाइल करें। सर मुकदमा दायर होगा क्या? इंशाअल्लाह जरूर दायर होगा। शुक्रिया।